ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶು ಆರ್. ಸ್ನೇಹಿತರೆ, ಇವತ್ತಿನ ಟಾಪಿಕ್ ಏನು ಗೊತ್ತಾ? ನಾವು ಯಾವುದೇ ಒಂದು ಹ್ಯಾಪಿನೆಸ್ಗಾಗಿರ್ಬಹುದು, ನಮ್ಮ ಸಕ್ಸಸ್ಗಾಗಿರ್ಬಹುದು, ನಮ್ಮ ಸೇಫ್ಟಿಗಾಗಿರಬಹುದು, ಯಾವುದೇ ಇನ್ನಿತರ ನಮ್ಮ ಒಂದು ಪ್ರೊಟೆಕ್ಷನ್ಗಾಗಿರ್ಬೋದು, ಇದು ನಾನು ಹೇಳ್ತಕ್ಕಂತಹ ವಿಷಯಗಳನ್ನ ಯಾರೊಟ್ಟಿಗೂ ಕೂಡ ಶೇರ್ ಮಾಡಬೇಡಿ. ನೀವು ಅಕಸ್ಮಿಕ ಹೆಚ್ಚಿನದಾಗಿ ಶೇರ್ ಮಾಡ್ತು ಅಂತ ಅಂದರೆ ಅನ್ನೆಸೆಸರಿ ನೀವು ಮೈಂಡ್ಗೆ ಸ್ಟ್ರೆಸ್ ಆಗುತ್ತೆ. ನೀವು ಯಾವುದೇ ಒಂದು ಪರ್ಸ್ನಲ್ ಥಿಂಗ್ಸ್ನ ಇನ್ನೊಬ್ಬರಿಗೆ ನೀವು ಶೇರ್ ಮಾಡಿದ್ರಿ ಅಂತಾನೆ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ರೀತಿ ಅದು ನಿಮಗೆ ಪ್ರೊಟೆಕ್ಷನ್ ಆಗಲ್ಲ, ತೊಂದರೆನೇ ಕೊಡ್ತಾ ಇರುತ್ತೆ. ಆದಷ್ಟು ನೀವು ಸೀಕ್ರೆಟ್ನ, ರಹಸ್ಯನ ಮೇಂಟೈನ್ ಮಾಡಿದ್ರೆ ನಿಮ್ಮ ಸಕ್ಸಸ್ ಕೂಡ ಸಾಧ್ಯ ಆಗುತ್ತೆ. ಯಾವೆಲ್ಲ ಆ 5 ಅಂಶಗಳನ್ನ ನಮ್ಮ ಲೈಫಲ್ಲಿ ಯಾರೊಟ್ಟಿಗೂ ಕೂಡ ಶೇರ್ ಮಾಡಬಾರ್ದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿ ನೋಡಿ, ನಾವು ಓವರ್ ಶೇರಿಂಗ್ ಮಾಡಿದಷ್ಟು ನಮಗೆ ಲೂಸಿಂಗ್ ಪವರ್, ಲೂಸಿಂಗ್ ಇಂಟ್ರೆಸ್ಟ್ ಆ್ಯಂಡ್ ನಾವು ಇನ್ವೈಟ್ ಮಾಡ್ಕೊಂಡಂಗಾಗುತ್ತೆ. ಅವರನ್ನು ಬನ್ನಿ ಬನ್ನಿ ಅಂತ ಇನ್ವೈಟ್ ಮಾಡ್ಕೊಂಡಾಗುತ್ತೆ. ಲೂಸಿಂಗ್ ಪವರ್ ಆಗಿರ್ಬೋದು, ಎಲ್ಲವನ್ನ ಕಳ್ಕೊಳ್ತಾ ಹೋಗ್ತೀವಿ. ಹಾಗಾದರೆ ಆ 5 ಅಂಶಗಳನ್ನ ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ 5 ವಿಷಯಗಳನ್ನ ಏನಾದರೂ ನಮಗೆ ಗೊತ್ತಿಲ್ದಂಗೆ ಗೊತ್ತಿಲ್ಲದೇನೋ ಕೆಲವೊಂದು ಸಮಯದಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಬನ್ನಿ ಅದ್ಯಾವುದು ನೋಡೋಣ. ನಂಬರ್ 1, ಯುವರ್ ಫೈನಾನ್ಸ್. ಸೊ ನಿಮ್ಮ ಫೈನಾನ್ಸ್ನ ಆದಷ್ಟು, ನಿಮ್ಮ ಫೈನಾನ್ಸ್ ಎಷ್ಟಿದೆ ಅನ್ನೋದನ್ನ ಆದಷ್ಟು ರಹಸ್ಯವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಏನಂತಂದರೆ ನಿಮ್ಮ ಫೈನಾನ್ಸ್, ನಿಮ್ಮ ಇನ್ಕಮ್ ಎಷ್ಟಿದೆ, ನೀವು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ನೆಟ್ವರ್ತ್ ಎಷ್ಟಿದೆ, ಅಥವಾ ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ ಆಗಿರ್ಬೋದು, ನೀವು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನೀವು ಎಷ್ಟೆಷ್ಟು ಕೋಟಿ ದುಡ್ಡಿದೆ, ಎಷ್ಟೆಷ್ಟು ದುಡ್ಡಿದೆ, ಎಲ್ಲರಿಂದನೂ ಕೂಡ ಆದಷ್ಟು ಗುಟ್ಟಾಗಿ ಇಡೋದಕ್ಕೆ ಪ್ರಯತ್ನ ಪಡಿ. ಯಾಕಂತಂದರೆ ಜನ ಎಲ್ಲರೂ ಒಂದೇ ರೀತಿ ಇರಲ್ಲ. ಅಕಸ್ಮಾತ್ ನೀನೇನಾದರೂ ತುಂಬ ಬಡವನಾಗಿದೆಯಾ, ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಕೀಳಾಗಿ ನೋಡ್ತಾರೆ. ಸೊ ಅತಿ ಶ್ರೀಮಂತನಾಗಿದೆಯಾ, ನನ್ನ ಹತ್ರ ಕೋಟಿಗಟ್ಟಲೆ ದುಡ್ಡಿದೆ ಅಂತ ಅಂದರೆ ಜನ ನಿನ್ನ ಹತ್ರ ಸಾಲ ಕೇಳಲಿಕ್ಕೆ ಬರ್ತಾರೆ, ಅಥವಾ ಮತ್ತೆ ಇನ್ನೊಂದು ಏನೋ ಮರ್ಡ್ರೋ ಮಾಡಿ ಅಥವಾ ಆಸ್ತಿ ಪ್ರಾಪರ್ಟಿನ ಬಾಚ್ಕೊಳ್ಳೋದಕ್ಕೆ ನೋಡ್ತಾರೆ. ಯಾರಾದರೂ ಒಮ್ಮೆ ನಿಮ್ಮ ಇನ್ಕಮ್ ಎಷ್ಟಿದೆ ಅಂತ ಕೇಳಿದ್ರೆ, ಫೈನ್, ಜೀವನ ನಡೀತಿದೆ, ಖುಷಿ ಬರ್ತಿದೆ, ಕಷ್ಟಗಳು ಬರ್ತಿದೆ, ದೆನ್ ನಡೀತಿದೆ ಜೀವನ ಅಂತ ಈ ಥರ ಹೇಳಿ. ಆದಷ್ಟು ನಿಮ್ಮ ಫೈನಾನ್ಸು, ನಿಮ್ಮ ಇನ್ವೆಸ್ಟ್ಮೆಂಟು, ನಿಮ್ಮ ದೊಡ್ಡ ಎಷ್ಟೆಷ್ಟು ನಿಮಗೆ ಪ್ರಾಫಿಟ್ ಬರ್ತಾ ಇದೆ, ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಲ್ಲೆಲ್ಲಿ ನೀವು ಹೂಡಿಕೆನ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ನೀವು ಶೇರ್ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಕೂಡ ನಿಮಗೆ ಜನ ಜಾಸ್ತಿ ದುಡ್ಡಿದ್ರೆ ಜಲಸ್ ಫೀಲ್ ಮಾಡ್ತಾರೆ, ಹೊಟ್ಟೆ ಉರ್ಕೊತಾರೆ, ಮತ್ತು ಆ ಹೊಟ್ಟೆ ಉರಿ ತಾಳಲಾರ್ದೆ ಮತ್ತೇನೋ ಇನ್ನೊಂದು ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಇವತ್ತಿನ ಪ್ರಪಂಚ ಹೇಗಿದೆ ಅನ್ನೋದು ಗೊತ್ತಿರುತ್ತೆ. ಸೊ ಒಳ್ಳೊಳ್ಳೆ ವಿಷಯಗಳನ್ನ ಈ ರೀತಿ ದಾರಿ ಇದೆ, ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೀವು ಮಾಡಿದ್ದೆ. ಈ ರೀತಿ ಒಂದು ವಿಷಯ ಇದೆ, ಅಥವಾ ಈ ರೀತಿ ಒಂದು ಬುಕ್ ಇದೆ, ಅಥವಾ ಈ ಥರ ಒಂದು ಬಿಸ್ನೆಸ್ ಇದೆ, ಒಳ್ಳೆ ಬಿಸ್ನೆಸ್ ಅಲ್ವಾ ಇದು, ಓಕೆ ಟ್ರೈ ಮಾಡೋಣ ಅಂತ ಹೇಳಿ, ಈ ರೀತಿ ಹೇಳಿ ನಿಮ್ಮ ಒಂದು ಒಳ್ಳೆ ರೀತಿ ಇರ್ತಕ್ಕಂತಹ ನಿಮ್ಮ ಇನ್ಕಮ್ ಆಗಿರ್ಬೋದು, ನೀವು ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದಾಗಿದ್ದು ಯಾವುದನ್ನು ಕೂಡ ಹೇಳ್ತಕ್ಕಂಥದ್ದು ನೆಸೆಸಿಟಿ ಇಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವೇನಂತೀರಾ ಕಮೆಂಟ್ ಮಾಡಿ. ಸೆಕೆಂಡ್ ಒನ್ ಏನಂತ ಅಂದರೆ ಯುವರ್ ಇನ್ಸೆಕ್ಯೂರಿಟಿ. ನಿಮ್ಮ ವೀಕ್ನೆಸ್ಗಳನ್ನ ಯಾರೊಟ್ಟಿಗೂ ಕೂಡ ಬಿಟ್ಕೊಳ್ಬೇಡಿ. ಯಾಕಂದರೆ ನಿಮ್ಮ ವೀಕ್ನೆಸ್ಗಳನ್ನ, ನಿಮ್ಮ ಅಜೀಸಲ್ಲಿ ನಿಮ್ಮ ಏನಿದೆ ಅನ್ನೋದು ನಿಮ್ಮ ಶತ್ರುಗಳಿಗೆ ಗೊತ್ತಿರುತ್ತೆ, ನಿಮ್ಮ ಹಿತ ಶತ್ರುಗಳಿಗೆ ನಿಮ್ಮ ಏನಿರುತ್ತೆ, ನಿಮ್ಮಲ್ಲಿ ವೀಕ್ನೆಸ್ಗಳೇನಿರುತ್ತೆ, ನಿಮ್ಮ ಹಾವಭಾವಗಳೇನಿರುತ್ತೆ, ನಿಮ್ಮ ಸಾಧಕ ಬಾಧಕಗಳೇನಿರುತ್ತೆ, ಪ್ರತಿಯೊಂದು ಕೂಡ ನಿಮ್ಮ ಫ್ರೆಂಡ್ಸ್, ನಿಮ್ಮ ಶತ್ರುಗಳು ಎಲ್ಲರಿಗೂ ಗೊತ್ತಿರ್ತವೆ. ಸೊ ನೀವು ನಿಮ್ಮಲ್ಲಿರ್ತಕ್ಕಂಥ ವೀಕ್ನೆಸ್ನ ಅವ್ರಿಗೆ ಬಿಟ್ಕೊಟ್ಟಾಗ ಅದನ್ನು ವೆಪನ್ ಥರ ಯೂಸ್ ಮಾಡ್ಕೊಳ್ತಾರೆ. ಅವರು ಸ್ಟ್ರೆಂತ್ ಆಗೋದನ್ನೇ ಒಂದು ಸ್ಟ್ರೆಂತ್ ತಗೊಳ್ತಾರೆ. ಅಥವಾ ಏನಾದರೂ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತು ನಿಮ್ಮ ಫ್ರೆಂಡ್ಸ್ ಮಧ್ಯೆ, ಅಥವಾ ನಿಮ್ಮ ಯಾರೋ ಒಂದು ಮಿತ್ರರ ಮುಂದೆ ಅಂತ ಅಂದಾಗ ಆ ಒಂದನ್ನೇ ಒಂದು ಮ್ಯಾನಿಪ್ಯುಲೇಟ್ ಆಗಿ ಮಾಡಿಕೊಂಡು ನಿಮ್ಮ ಜೊತೆಲಿರ್ತಕ್ಕಂಥವ್ರಿಗೆ ಹೇಳ್ತಕ್ಕಂಥದ್ದಾಗಿರ್ಬೋದು, ಅದನ್ನೇ ಒಂದು ಸ್ಟ್ರೆಂತ್ ಆಗಿ ತೊಗೊಂಡು ಅದನ್ನೇ ಒಂದು ಯೂಸ್ ಮಾಡ್ಕೊಂಡು ಮತ್ತೇನೋ ಮಾಡ್ತಕ್ಕಂಥದ್ದು, ನಿಮ್ಮನ್ನ ಒಂದು ಡಿಪಾಯ್ ಮಾಡ್ತಕ್ಕಂಥದ್ದು, ಏನೋ ಒಂದು ನೇಮ್ನ ಹಾಳು ಮಾಡ್ತಕ್ಕಂತಹದ್ದು. ಈ ರೀತಿ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ಪ್ರತಿಯೊಂದು ವೀಕ್ನೆಸ್ ಗೊತ್ತಿರುತ್ತೆ. ಯಾಕಂದರೆ ಯಾರಾದರೂ ನಿಮಗೆ ಏನಾದರೂ ಪ್ರತಿಯೊಂದು ಎಲ್ಲವನ್ನ ನೀನು ಮಾಡ್ತಿದ್ಯಾ, ನಾನು ಆವಾಗಲೇ ಹೇಳಿಲ್ವಾ, ಏನಾದರೂ ಒಂದು ಒಳ್ಳೇದು ಮಾಡ್ತಿದ್ಯಾ, ದೆನ್ ನಾನು ಈ ರೀತಿ ಮಾಡ್ತಿದ್ದೀನಿ ಅಂತ ಹೇಳಿ ನೀವು ಟ್ರೈ ಮಾಡಿ, ನಾವು ಟ್ರೈ ಮಾಡೋಣ ಅಂತ ಹೇಳಿ. ಬಟ್ ನಿಮ್ಮಲ್ಲಿರ್ತಕ್ಕಂಥ ಒಂದು ಒಳ್ಳೊಳ್ಳೆ ವೀಕ್ನೆಸ್ಗಳೇನಿರುತ್ತೆ, ಆ ವೀಕ್ನೆಸ್ಗಳು ಕೂಡ ಅದೇ ನಿಮಗೆ ಹೊರತಾ ನಿಮ್ಮ ಖತಮ್ ಮಾಡಿ ಹಾಕ್ಬಿಡ್ತವೆ ನಿಮ್ಮನ್ನು. ನೀವು ಯಾವಾಗ ನಿಮ್ಮ ವೀಕ್ನೆಸ್ಗಳನ್ನ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ತಾ ಹೋಗ್ತೀರಾ, ಪ್ರತಿಯೊಂದು ಮೂಮೆಂಟ್ಗಳಲ್ಲೂ ಕೂಡ ಅದು ಒಂದಲ್ಲ ಒಂದು ರೀತಿ ನಿಮಗೆ ಹೊರತಾ ಕೊಡುತ್ತೆ. ಸೊ ನಿಮ್ಗೇನನ್ಸುತ್ತೆ?
ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಏನಂತಂದರೆ ಯುವರ್ ಬೆಡ್ರೂಮ್ ಸೀಕ್ರೆಟ್. ಈಗ ಫ್ಯಾಮಿಲಿ ಡ್ರಾಮಾಗಳು ಪ್ರತಿಯೊಂದು ಮನೆಯಲ್ಲೂ ಕೂಡ ನಡೆಯುತ್ತೆ. ಸೊ ಅದು ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಪ್ಪ ಮಗ, ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಯಾವುದೇ ಆಗಿರ್ಬೋದು. ಸೊ ನಮ್ಮ ಒಂದು ಫ್ಯಾಮಿಲಿ ಸಮಸ್ಯೆನ ಬೀದಿ ರಂಪಾಟ ಮಾಡ್ಕೊಳ್ಬಾರ್ದು. ಯಾಕಂದರೆ ಇಲ್ಲಿ ಹೇಳ್ತಾರೆ ಇಬ್ಬರು ಜಗಳ ಮೂರನೇವನಿಗೆ ಲಾಭ ಅಂತ ಒಂದು ಗಾದೆ ಮಾತಿದೆ. ಯಾಕಂದರೆ ನಮ್ಮಲ್ಲಿ ಯಾರೋ ಕೆಲವೊಬ್ರು ಅಂದ್ಕೊತಾರೆ ನಾವು ಇವ್ರಿಗೆ ಅಣ್ಣ ಅಥವಾ ತಮ್ಮ ಅಥವಾ ಅಕ್ಕ ಅಥವಾ ಹೆಂಡತಿ ಗಂಡ ಈ ಸಂಬಂಧನ ನೋಡಿದ್ರೆ ಏನೋ ನನ್ನನ್ನು ಬೇಷ್ ಅಂತಾರೆ, ಶಬಾಷ್ ಅಂತಾರೆ ಅನ್ನೋದೊಂದು ಏನೋ ಒಂದು ಕೆಲವೊಬ್ಬರಿಗೆ ಸಿಂಪತಿ ಇರುತ್ತೆ. ನೆವರ್ ಅದನ್ನು ಯಾವುದೇ ರೀತಿ ಆ ರೀತಿ ಅನ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ಅಂಥ ಒಂದು ಜಗಳನ ಹಸಿ ಜನ ಯಾರು ಚೆನ್ನಾಗಿದ್ದಾರೆ ಅಂತ ಅಂದರೆ ಯಾರು ಏನು ಚೆನ್ನಾಗಿರಪ್ಪ ಅಂತ ಬಯಸಲ್ಲ, ಒಳಗಡೆ ಕತ್ತುತ್ತಾ ಇರುತ್ತೆ ಅವ್ರಿಗೆ. ಸೊ ಯಾರೋ ಜಗಳ ಆಡ್ತಿದ್ದಾರೆ ಅಂತ ಅಂದರೆ ನಿಂತ್ಕೊಂಡು ಉರಿಯೋ ಬೆಂಕಿಗೆ ಇನ್ನೂ ಬೇಕಾದ್ರೆ ತುಪ್ಪ ಸುರಿದ್ಬಿಟ್ಟು ಹೋಗ್ತಾರೆ ವಿನಃ ಅದನ್ನು ಅವ್ರು ತಡೆದು ಸಮಾಧಾನವಾಗಿ ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಒಂದು ಫ್ಯಾಮಿಲಿ ಕುಟುಂಬದ ಒಂದು ವೀಕ್ನೆಸ್ಗಳಾಗಿರ್ಬೋದು, ನಾಲ್ಕು ಗೋಡೆ ಮಧ್ಯೆ ನಡೀತಾ ಇರ್ತಕ್ಕಂತಹ ವಿಷಯಗಳನ್ನಾಗಿರ್ಬೋದು ಯಾರೊಟ್ಟಿಗೂ ಕೂಡ ಶೇರ್ ಮಾಡ್ಕೋಬೇಡಿ. ಐ ಮೀನ್ ಆಗಿರ್ತಕ್ಕಂತಹ ಸಮಸ್ಯೆಗಳನ್ನ ಅಲ್ಲೇ ಪರಿಹರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದನ್ನು ಬೀದಿಗೆ ತಂದರೆ ನೀವೇ ಅದಕ್ಕೆ ಒಂದು ಏನೋ ಹೇಳ್ತಾರಲ್ಲ, ನೀವೇ ಆಡೋರ್ ಬಾಯಿಗೆ ತುತ್ತಾಗಿ ಹೋಗ್ತೀರಾ. ಸೊ ಇದು ಸರಿ ಅಲ್ವಾ? ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಯುವರ್ ನೆಕ್ಸ್ಟ್ ಮೂವ್ ಅಂತಂದರೆ ನೀವೇನಾದರೂ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕಾ ಅಥವಾ ಒಂದು ಬಿಸ್ನೆಸ್ ಮಾಡಬೇಕಾ ಅಥವಾ ಮತ್ತೇನೋ ಒಂದು ಹೊಸ ಕೃಷಿಯಲ್ಲಿ ಏನಾದರೂ ಒಂದು ಮಾಡಬೇಕಾ, ಏನೋ ಒಂದು ಹೊಸದಾಗಿ ಏನೋ ಒಂದು ಪ್ರಯತ್ನ ಮಾಡಬೇಕು ಅಂತ ನೀವು ಅಂದ್ಕೊಳ್ತಾ ಇರ್ತೀರಾ. ಅದನ್ನು ಯಾರೊಟ್ಟಿಗೂ ಕೂಡ ಹೇಳ್ಕೊಡ್ಬೇಡಿ. ನಾನು ಇದನ್ನು ಮಾಡ್ತೀನಿ, ನಾನು ಇದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಇದ್ರ ಯಾವುದನ್ನು ಹೇಳ್ಕೊಳಕ್ಕೆ ಹೋಗಬೇಡಿ. ನೀವು ಮಾಡಿರ್ತಕ್ಕಂಥದ್ದು ಸರ್ಪ್ರೈಸ್ ಆಗಿರಲಿ, ಅಥವಾ ನೀನೇನೋ ಒಂದು ಜಾಬ್ ಮಾಡಿ ಏನೋ ಒಂದು ಯಾವುದೋ ಎಕ್ಸಾಮ್ ಮಾಡಬೇಕು ಅಂದ್ಕೊಂಡಿದ್ಯಾ, ಅಥವಾ ನೀವು ಮನೆ ಕಟ್ಟಬೇಕು ಅಂದ್ಕೊಂಡಿದ್ಯಾ, ಅಥವಾ ಒಂದು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ಯಾ, ಪ್ರಾಪರ್ಟಿ ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ಯಾ. ಸೊ ಅದನ್ನು ಎಷ್ಟು ಗುಟ್ಟಾಗುತ್ತೆ ಅಷ್ಟು ಸರ್ಪ್ರೈಸ್ ಆಗಿ ನಿಮ್ಮ ಎಫರ್ಟ್ ವರ್ಕ್ ಮೇಲೆ ಇರಲಿ, ನಿಮ್ಮ ವರ್ಕು ಸೈಲೆನ್ಸ್ ಆಗಿ ನಡೀತಾ ಇರಲಿ, ಎಫರ್ಟ್ ಇಲ್ಲಿ ನ್ಯಾಯಯುತವಾಗಿರಲಿ, ಹೊಸದನ್ನು ಕಲಿತಾ ಇರಿ. ಅದನ್ನು ನಾನು ಮಾಡ್ತಾ ಇದ್ದೀನಿ ಅಂತ ಯಾರೊಟ್ಟಿಗೂ ಹೇಳ್ಕೊಡ್ಬೇಡಿ. ಯಾಕಂದರೆ ಎಲ್ಲರೂ ಕೂಡ ಅದಕ್ಕೆ ಬೆಂಕಿ ಹಚ್ಚೋರೆ. ಇದನ್ನು ಮಾಡ್ತಾವನಂತೆ ಜೆಲಸ್ ಫೀಲ್ ಮಾಡ್ತಾರೆ, ಇದನ್ನು ಮಾಡ್ತಾವನಂತ ಇವಳು ಇದನ್ನು ಮಾಡ್ತಾವಳಂತೆ ಶಾಪ ಹಾಕೋರಿ. ಬಟ್ ಒಳ್ಳೇದು ನಾವು ಮಾಡ್ತಾ ಇದ್ರೆ ದೆನ್ ನಮಗೂ ಒಳ್ಳೇದು ಕೂಡ ಆಗುತ್ತೆ. ಕೆಟ್ಟೋರು ಮಾಡೋರು ಒಂದಲ್ಲ ಒಂದು ದಿನ ಅನುಭವಿಸ್ತಾರೆ. ಬಿಕಾಸ್ ನಾವು ಅಂದ್ಕೊಂಡಿರ್ತಕ್ಕಂತಹ ಕೆಲಸಗಳು ನಾವು ಅಟ್ ಎ ಟೈಮ್ ಅಂದ್ಕೊಂಡಿರೋ ಟೈಮಿಗೆ ಆಗಲ್ಲ. ಸೊ ಹಾಗಾಗಿ ನಿಮ್ಮ ವರ್ಕ್ ಸೈಲೆನ್ಸ್ ಆಗಿರಲಿ, ಚೆನ್ನಾಗಿರಲಿ. ನಿಮ್ಮ ನೆಕ್ಸ್ಟ್ ಮೂವ್ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಯಾರೊಟ್ಟಿಗೂ ಕೂಡ ಶೇರ್ ಮಾಡ್ಕೊಳ್ಬೇಡಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಯುವರ್ ಎನಿಮಿಟಿ. ಅಂದರೆ ನೀವು ಯಾರನ್ನ ಇಷ್ಟಪಡಲ್ಲ, ಯಾರನ್ನ ದ್ವೇಷಿಸ್ತಾ ಇರ್ತೀರಾ, ಅವ್ನು ನನಗೆ ಕಂಡ್ರೆ ಆಗಲ್ಲ, ಅವ್ನು ಕಂಡ್ರೆ ನಾನು ಹೇಟ್ ಮಾಡ್ತೀನಿ ಅಂತ ನೀವು ಯಾರನ್ನ ಅಂತ ಇರ್ತೀರಾ, ನಿಮ್ಗೆ ಯಾರು ಇಷ್ಟ ಆಗಲ್ಲ, ಇಂಥವ್ರು ನನಗೆ ಇಷ್ಟ ಆಗಲ್ಲ ಅಂತ ಯಾರೊಟ್ಟಿಗೂ ಹೇಳಬೇಡಿ. ಯಾಕಂದರೆ ನಿಮ್ಮ ಇದರಿಂದ ನೀವೊಂದು ಪವರ್ನ ಕಳ್ಕೊಳ್ತೀರಾ, ನೀವು ಒಂದು ಬರ್ತಕ್ಕಂತಹ ಆಪರ್ಚುನಿಟಿನ ಕಳ್ಕೊಳ್ತೀರಾ. ಯಾಕಂದರೆ ನಿಮ್ಮ ಜೊತೆ ಯಾರಿರ್ತೀರಾ, ಒಂದು ಫೇಕ್ ಫ್ರೆಂಡ್ಸ್ ಯಾರಿರ್ತಾರೆ, ನಿಮ್ಮ ಸೈಲೆನ್ಸ್ ಫ್ರೆಂಡ್ಸ್ ಯಾರಿರ್ತಾರೆ, ನಿಮ್ಮ ಅಕ್ಕಪಕ್ಕದವ್ರು ಯಾರಿರ್ತಾರೆ, ಇವ್ನು ನನಗೆ ಕಂಡ್ರೆ ಆಗಲ್ಲ, ಇವನ ಜೊತೆ ನನಗಾಗಲ್ಲ ಅಥವಾ ಇವಳು ನನಗಾಗಲ್ಲ ಅಂತ ಹೇಳಿದ್ರೆ ನಿಮ್ಮ ಇನ್ಫಾರ್ಮೇಷನನ್ನೆಲ್ಲ ನಿಮ್ಮ ಹಿತಶತ್ರುಗಳಿಗೆ ತಂದು ಹಿಗ್ತಾ ಇರ್ತಾರೆ. ಸೊ ಅವಾಗ ನೀವು ಬರ್ತಕ್ಕಂತಹ ಆಪರ್ಚುನಿಟಿಗಳನ್ನ ಕಳ್ಕೊಳ್ತೀರಾ, ನಿಮ್ಮ ಪವರ್ಗಳನ್ನ ಕಳ್ಕೊಳ್ತೀರಾ, ನೀವು ಮಾಡ್ತಕ್ಕಂತಹ ಒಂದು ಏನು ಮಾಡಬೇಕು ಅಂತ ಅಡಿಷನ್ ಇರುತ್ತೆ ಅದನ್ನೆಲ್ಲ ಒಂದು ಮೈಂಡ್ ಸೆಟ್ ಹೋಗುತ್ತೆ. ಸೊ ಇಷ್ಟಾಗಿತ್ತು ಈ 5 ಅಂಶಗಳನ್ನ ನಿಮ್ಮ ಲೈಫಲ್ಲಿ ಯಾರೊಟ್ಟಿಗೂ ಕೂಡ ನೀವು ಶೇರ್ ಮಾಡಿದೆ ಒಂದು ಒಳ್ಳೆ ರೀತಿ ರಹಸ್ಯವಾಗಿಟ್ಟರೆ ಖಂಡಿತವಾಗಿಯೂ ಕೂಡ ಲೈಫಲ್ಲಿ ಒಳ್ಳೆ ರೀತಿ ಸಕ್ಸಸ್ ಆಗ್ಬೋದು. ಹಾಗಂತ ಎಲ್ಲವನ್ನ ನಾನು ಇದು ಗೌಪ್ಯವಾಗಲ್ಲ ಹೇಳಿದ್ದು, ಜಸ್ಟ್ ಲೈಫಲ್ಲಿ ಏನೇನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ನಾವು ಶೇರ್ ಮಾಡಬಾರ್ದು ಅನ್ನೋದು ಮಾತ್ರ ಇನ್ಕ್ಲೂಡ್ ಆಗುತ್ತೆ. ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.